ಕಾಂತಾರ ಪ್ರೀಕ್ವೆಲ್ಗಾಗಿ ಶೂಟಿಂಗ್ ಆರಂಭ ಆದ ಬೆನ್ನಲ್ಲೇ ಸಂಕಷ್ಟಗಳು ಬೆನ್ನಟ್ಟಿದಂತಾಗಿದೆ. ಜೂನಿಯರ್ ಆರ್ಟಿಸ್ಟ್ ಹೊತ್ತೊಯ್ಯುತ್ತಿದ್ದಂತಹ ವಾಹನ ಅಪಘಾತವಾಗಿದೆ. ಈ ಬಳಿಕ ಕಾಂತಾರ ಚಿತ್ರತಂಡ ದೈವದ ಕೋಪಕ್ಕೆ ತುತ್ತಾಯಿತೆ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಕಾಂತಾರ ಭಾರತದ ಚಿತ್ರರಂಗವೇ ಚಂದನವನದತ್ತ ತಿರುಗಿ ನೋಡುವಂತೆ ಮಾಡಿದ ಸಿನಿಮಾ. ಅರಣ್ಯ ಮತ್ತು ದೈವದ ಜೊತೆ ನಂಟು ಬೆಸೆದಂತಹ ಕಥೆಗೆ ಸಿನಿ ಪ್ರೇಮಿಗಳು ಬೆರಗಾಗಿದ್ರು. ಕಾಂತಾರ ಯಶಸ್ಸಿನ ಬಳಿಕ ರಿಷಬ್ ಶೆಟ್ಟಿ ಕಾಂತಾರ ಪ್ರೀಕ್ವೆಲ್ ಸಿದ್ಧಪಡಿಸುತ್ತಿದ್ದಾರೆ. ಶೂಟಿಂಗ್ ಕೂಡ ಭರದಿಂದ ಸಾಗಿದೆ. ಈಗ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದ ಕಲಾವಿದರಿಗೆ ಒಂದರ ಮೇಲೊಂದು ಸಂಕಷ್ಟ ತಟ್ಟುತ್ತಿದೆ. ಕಾಂತಾರ 2 ಚಿತ್ರದ ಜೂನಿಯರ್ ಆರ್ಟಿಸ್ಟ್ಗಳ ಬಸ್ ಅಪಘಾತ. ಈ ಹಿಂದೆ ಕಲಾವಿದರ ಪ್ರತಿಭಟನೆ, ಇದೀಗ ಬಸ್ ಆಕ್ಸಿಡೆಂಟ್. ಹೌದು, ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದ ಜೂನಿಯರ್ ಆರ್ಟಿಸ್ಟ್ಗಳ ಬಸ್ ಅಪಘಾತಕ್ಕೆ ತುತ್ತಾಗಿದೆ. ನಿನ್ನೆ ತಡರಾತ್ರಿ ಮುದೂರಿನಲ್ಲಿ ಶೂಟಿಂಗ್ ಮುಗಿಸಿ 20 ಕಲಾವಿದರು ಕೊಲ್ಲೂರಿಗೆ ವಾಪಸ್ ಆಗ್ತಿದ್ರು. ಈ ವೇಳೆ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕೊಂಡೊಯ್ಯುತ್ತಿರುವ ಮಿನಿ ಬಸ್ ಜಡ್ಕಲ್ ಬಳಿ ಅಪಘಾತಕ್ಕೆ ತುತ್ತಾಗಿದೆ. ಕೂಡಲೇ ಗಾಯಾಳುಗಳಿಗೆ ಕುಂದಾಪುರ ಮತ್ತು ಜಡ್ಕಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದು, ರಾತ್ರಿಯೇ ಎಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ. ಜಡ್ಕಲ್ ಮಾಸ್ತಿಯಮ್ಮನ ಕೋಪಕ್ಕೆ ಗುರಿಯಾಗಿದ್ಯಾ ಚಿತ್ರತಂಡ? ವಿಷಯ ಏನಂದ್ರೆ, ಕೊಲ್ಲೂರಿಗೆ ಪ್ರಯಾಣಿಸುವವರು ಜಡ್ಕಲ್ ಮಾಸ್ತಿಯಮ್ಮನ ಗುಡಿಗೆ ಪೂಜೆ ಸಲ್ಲಿಸಿ ಹೋಗ್ತಾರೆ. ಮಾಸ್ತಿಯಮ್ಮನ ಗುಡಿ ಕಾರ್ಣಿಕ ಕ್ಷೇತ್ರವಾಗಿದ್ದು ಶಕ್ತಿಶಾಲಿಯಾದ ದೈವ ಅಂತ ಸ್ಥಳೀಯರು ನಂಬಿದ್ದಾರೆ. ಆದರೆ ಕಾಂತಾರ ಚಿತ್ರತಂಡ ಮಾಸ್ತಿಯಮ್ಮನಿಗೆ ಪೂಜೆ ಸಲ್ಲಿಸದೆ ಪ್ರಯಾಣ ಮಾಡಿದ್ರಿಂದಲೇ ಅಪಘಾತ ಸಂಭವಿಸಿದೆ. ದೈವದ ಮುನಿಸೇದಕ್ಕೆ ಕಾರಣ ಅನ್ನೋ ಅರ್ಥದಲ್ಲಿ ಸ್ಥಳೀಯರು ನೋಡ್ತಿದ್ದಾರೆ. ದೈವಶಕ್ತಿ ಎಂಬುದು ಇವರಿಗೆ ತೊಂದರೆ ಮಾಡ್ತಾ ಇದೆ ಅಂತ ಕೂಡ ಭಾವಿಸ್ತದೆ. ಯಾಕಂತ ಹೇಳಿದರೆ ಇಂತಹ ಘಟನೆಗಳಲ್ಲಿ ಚಿತ್ರತಂಡದ ಹೆಸರು ಹಾಳಾಗ್ತಾ ಇದೆ ಅಂತ ಕಾಣ್ತದೆ. ಈ ನಿಟ್ಟಿನಲ್ಲಿ ದೈವದ ಕೋಪವೋ ಅಥವಾ ಇನ್ನಿತರ ದೈವಶಕ್ತಿಗಳು ಅಂತ ಹೇಳಿದರೆ ಈ ಭಾಗದಲ್ಲೇ ಆಗಿರೋದ್ರಿಂದ ಅದಕ್ಕೆ ಹಿನ್ನಡೆ ಆಗ್ತಿದೆ ಎಂಬುದು ನಾವು ಇದೆ ಈಗ ಚಿತ್ರವನ್ನು ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ, ಬಹಳ ನಿರೀಕ್ಷೆಯಲ್ಲಿದ್ದಾರೆ. ಇದು ಅಡೆತಡೆಗಳು ಕಂಡು ಬರ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಪೇಮೆಂಟ್ ನೀಡಿಲ್ಲ ಅಂತ ಜೂನಿಯರ್ ಆರ್ಟಿಸ್ಟ್ಗಳು ಪ್ರತಿಭಟನೆ ನಡೆಸಿದ್ರು. ಇದೀಗ ಕಲಾವಿದರ ಮಿನಿ ಬಸ್ ಅಪಘಾತಕ್ಕೆ ತುತ್ತಾಗಿರೋದು ಮತ್ತೊಂದು ಆಘಾತ ತಂದಿದೆ. ಹೀಗಾಗಿ ಚಿತ್ರದ ನಾಯಕ ನಿರ್ದೇಶಕ ರಿಷಬ್ ಶೆಟ್ಟಿ ಸಂಕಷ್ಟ ಪರಿಹಾರಕ್ಕೆ ದೈವದ ಮೊರೆ ಹೋಗ್ತಾರಾ ಅನ್ನೋ ಕುತೂಹಲ ಮೂಡಿದೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.